ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು. ಈ ಅಧ್ಯಾಯದಲ್ಲಿ ಬರುವಂತಹ ಪುಟ ಸಂಖ್ಯೆ 114ರಲ್ಲಿ ಇರುವ ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆ 13ರ ಉತ್ತರವನ್ನು ಕಂಡುಹಿಡಿಯೋಣ. ಪ್ರಶ್ನೆ 13. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಬಣ್ಣಗಳು ಹೇಗೆ ಬದಲಾಗುತ್ತವೆ ಎಂಬುದನ್ನು ನೀವು ಗಮನಿಸಿರುವಿರಾ? ಬಣ್ಣಗಳ ಬದಲಾವಣೆಯ ಅನುಕ್ರಮವನ್ನು ಮುಂದೆ ತೋರಿಸಲಾಗಿದೆ. 90, 190 ಮತ್ತು 343ರ ಸ್ಥಾನಗಳಲ್ಲಿ ಬಣ್ಣಗಳನ್ನು ಕಂಡುಹಿಡಿಯಿರಿ. ಪ್ರತಿ ಬಣ್ಣಕ್ಕೆ ಸ್ಥಾನವನ್ನು ವಿವರಿಸಲು ಬೀಜೋಕ್ತಿಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವು ಈ ಚಿತ್ರವನ್ನು ಗಮನಿಸಿ, ನಮಗೆ ಇಷ್ಟು ಚಿತ್ರವನ್ನು ಕೊಟ್ಟಿದ್ದಾರೆ. ಸೊ ಈ ಚಿತ್ರದಲ್ಲಿ ನೀವು ಟ್ರಾಫಿಕ್ ಸಿಗ್ನಲ್ನ ಬಣ್ಣಗಳನ್ನು ಕಾಣಬಹುದು. ಕೆಂಪು, ಹಳದಿ ಹಾಗೆ ಹಸಿರು 3 ಬಣ್ಣಗಳಿವೆ. ಹಾಗೆ ನಮಗೆ 5 ರೀತಿಯಲ್ಲಿ ಈ ಸಿಗ್ನಲ್ಗಳನ್ನು ಕೊಟ್ಟಿದ್ದಾರೆ. ಉಳಿದ ವಿನ್ಯಾಸಗಳು ಯಾವ ರೀತಿಯಲ್ಲಿ ಬರ್ತದೆ ಅಂತ ಹೇಳಿ ಇಲ್ಲಿ ನಾನು ಮಾಡಿ ತೋರಿಸಿದ್ದೇನೆ. ಸೊ ಮೊದಲಿಗೆ ನೀವು ಗಮನಿಸಿದ್ರೆ ಇಲ್ಲಿ ಕೆಂಪು ಬಣ್ಣವಿದೆ, ನಂತರ ಹಳದಿ ಬಣ್ಣ, ನಂತರ ಹಸಿರು ಬಣ್ಣ, ಹಳದಿ ಹಾಗೆ ಕೆಂಪು ಬಣ್ಣ, ಕೆಂಪಾದ್ಮೇಲೆ ಪುನಃ ಹಳದಿ ಬಣ್ಣ, ನಂತರ ಪುನಃ ಹಸಿರು ಬಣ್ಣ, ನಂತರ ಹಳದಿ, ಕೆಂಪು ಹಾಗೆ ಹಳದಿ ಮತ್ತೆ ಕೆಂಪು. ಸೊ ನೀವು ಈ ಪ್ಯಾಟರ್ನ್ ಅಥವಾ ವಿನ್ಯಾಸವನ್ನು ಗಮನಿಸಿದ್ರೆ ಇಲ್ಲಿ ಇರುವಂತಹ ಹಳದಿ ಬಣ್ಣ ಯಾವ್ಯಾವ ಜಾಗದಲ್ಲಿದೆ? ಹಳದಿ ಬಣ್ಣ ಎನ್ನುವಂಥದ್ದು ಇಲ್ಲಿ ಇರುವಂತ ನಂಬರ್ಸ್ ಅನ್ನ ಮೊದಲಿಗೆ ಬರೆಯುವ. ಹಳದಿ ಬಣ್ಣದ ಸ್ಥಾನ ಯಾವುದು? 2, 4 ಹಾಗೆ 6 ಮತ್ತೆ 8 ಹಾಗೆ 10. ಸೊ ಸಮ ಸಂಖ್ಯೆಗಳ ಸ್ಥಾನವನ್ನ ಈ ಹಳದಿ ಬಣ್ಣವು ಹೊಂದಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ನೀವೀಗ ಕೆಂಪು ಬಣ್ಣವನ್ನು ತೆಗೆದುಕೊಂಡ್ರೆ ಕೆಂಪು ಬಣ್ಣದ ಸ್ಥಾನ ಯಾವುದು? ಮೊದಲಿಗೆ ಕೆಂಪು ಬಣ್ಣ ಯಾವ ಜಾಗದಲ್ಲಿದೆ? ಇದು ಸ್ಥಾನ 1ರಲ್ಲಿದೆ. ಅದರ ನಂತರ ಸ್ಥಾನ 5ರಲ್ಲಿದೆ. ಅದರ ನಂತರ ಇಲ್ಲಿ ನೀವು ನೋಡ್ಬೋದು ಸ್ಥಾನ 7ರಲ್ಲಿದೆ. ಹಾಗೆ ನೀವು ಮುಂದುವರಿತಾ ಹೋದ್ರೆ ಸೊ ಇಲ್ಲಿ 1, 5 ಆಮೇಲೆ ಸ್ಥಾನ 7, 8 ಇಲ್ಲಿ 9ರಲ್ಲಿದೆ ಸ್ಥಾನ ಕೆಂಪು ಬಣ್ಣ. ಸೊ 1, 5 ಮತ್ತೆ 9 ಈ ರೀತಿಯಲ್ಲಿ ಬರ್ತಾ ಹೋಗ್ತದೆ. ಹಾಗೆ ಮುಂದೆ ಹೋದ್ರೆ 13. ಪ್ರತಿಯೊಂದಕ್ಕೂ ಕೂಡ ಸಂಖ್ಯೆಗೆ 4ಅನ್ನು ನೀವು ಕೂಡಿಸ್ತಾ ಹೋಗ್ಬೇಕು. 1 + 4 ಅಂದ್ರೆ 5, 5 + 4 ಅಂದ್ರೆ 9, 9 + 4 ಅಂದ್ರೆ 13. ನಂತರ ಬರುವಂಥದ್ದು ಹಸಿರು ಬಣ್ಣ. ಸೊ ಹಸಿರು ಬಣ್ಣ ಯಾವ ರೀತಿಯ ವಿನ್ಯಾಸವನ್ನು ಹೊಂದಿದೆ? ಮೊದಲಿಗೆ ಇರುವಂಥದ್ದು ಇಲ್ಲಿ 3 ಆದಮೇಲೆ ನೆಕ್ಸ್ಟ್ ಇಲ್ಲಿ 7ಅಲ್ಲಿದೆ. ಆಮೇಲೆ ಇಲ್ಲಿ ನೀವು ಕಾಣ್ಬೋದು 11ಅಲ್ಲಿದೆ. ಸೊ 3, 7, 11 ಹಾಗೆ ಮುಂದುವರಿಯುತ್ತಾ 11ಗೆ ಪುನಃ ನಾವು 4ಅನ್ನು ಆ್ಯಡ್ ಮಾಡಿದರೆ 15 ಸಿಗ್ತದೆ. ಈ ರೀತಿಯಲ್ಲಿ ನೀವು ಬೇರೆ ಬೇರೆ ಬಣ್ಣಗಳ ಸ್ಥಾನಗಳನ್ನು ನೋಡ್ಬೋದು. ಸೊ ನಾವು ಮೊದಲಿಗೆ ಏನು ಮಾಡಬೇಕಂದ್ರೆ ಇಲ್ಲಿ ಬಣ್ಣಗಳ ಸ್ಥಾನಗಳನ್ನು ಬರೀಬೇಕು. ಬಣ್ಣಗಳ ಸ್ಥಾನಗಳನ್ನು ಬರೆದ ಮೇಲೆ ಆ ಪ್ರತಿ ಬಣ್ಣಕ್ಕೂ ಕೂಡ ಸರಿ ಹೊಂದುವಂಥ ಬೀಜೋಕ್ತಿಯನ್ನು ಬರೀಬೇಕು. ಸೊ ಬೀಜೋಕ್ತಿಯನ್ನು ಯಾವ ರೀತಿಯಲ್ಲಿ ಬರೀತೀರಾ? ಈಗ ನೀವು ಹಳದಿ ಬಣ್ಣವನ್ನು ಗಮನಿಸಿದ್ರೆ ಇಲ್ಲಿ ಹಳದಿ ಬಣ್ಣದಲ್ಲಿ ನಮ್ಗೇನು ಸಿಗ್ತಾ ಇದೆ? ಸಮ ಸಂಖ್ಯೆ ಸಿಗ್ತಾ ಇದೆ. ಸಮ ಸಂಖ್ಯೆಗಳು ಅಂತ ಹೇಳಿದ್ರೆ ನಾವೀಗ ಹಳದಿ ಬಣ್ಣವನ್ನ Y ಅಕ್ಷರದಿಂದ ನೀವು ಡಿನೋಟ್ ಮಾಡಿದ್ರೆ ಇದನ್ನ 2Y ಅಂತ ತೆಗೆದುಕೊಳ್ಬಹುದು. ಯಾಕೆಂದ್ರೆ ಇಲ್ಲಿಗ 2Y ಅಂತ ಹೇಳಿದ್ರೆ ನೀವು ಮೊದಲ ಸ್ಥಾನವನ್ನ ಗುರುತಿಸುವುದಾದ್ರೆ 2 × 1 ಅಂದ್ರೆ 2 ಸಿಗ್ತದೆ. ನೆಕ್ಸ್ಟ್ 2 × 2 ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮ್ಗೆ ಸಿಗ್ತಾ ಇದೆ 4. ಹಾಗೆ 2 × 3 ಅಂದ್ರೆ 6 ಸಿಗ್ತಾ ಇದೆ. ಸೊ ಹಾಗಾಗಿ ಈ ಹಳದಿ ಬಣ್ಣವನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ, ಪ್ರತಿನಿಧಿಸಲಿಕ್ಕೆ ನಾವು 2Y ಎನ್ನುವಂತ ಬೀಜೋಕ್ತಿಯನ್ನ ಕೊಡ್ಬೋದು. ನೀವಿಲ್ಲಿ Y ಅಕ್ಷರ ಸಂಖ್ಯೆಯನ್ನೇ ಕೊಡ್ಬೇಕಂತೇನೂ ಇಲ್ಲ, ಯಾವುದೇ ಅಕ್ಷರ ಸಂಖ್ಯೆಯನ್ನ ಕೊಡ್ಬೋದು. ಸೊ ಇಲ್ಲಿ ಹಳದಿ ಬಣ್ಣ ಇರೋದ್ರಿಂದ ಅದಕ್ಕೋಸ್ಕರ ನಾನಿಲ್ಲಿ ಯೆಲ್ಲೋ ಅಂತ ಹೇಳಿ Y ಅನ್ನ ಕೊಟ್ಟಿದ್ದೇನೆ. ನಂತರ ನೀವು ಕೆಂಪು ಬಣ್ಣದಲ್ಲಿ ನೀವು ಏನ್ ಕಾಣ್ತೀರಾ? ಇಲ್ಲಿ ಈಗ ಕೆಂಪು ಬಣ್ಣವನ್ನ ಗಮನಿಸಿದ್ರೆ ಮೊದಲಿಗೆ 1 ಇದೆ, ನಂತರ 1 + 4 ಮಾಡಿದಾಗ ನೆಕ್ಸ್ಟ್ 5 ಸಿಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ 5 + 4 ಮಾಡಿದಾಗ 9 ಸಿಗ್ತಾ ಇದೆ. ಹಾಗೆ 9 + 4 ಅಂತ ಮಾಡಿದಾಗ ನೆಕ್ಸ್ಟ್ ನಮಗೆ 13 ಸಿಗ್ತಾ ಇದೆ. ಸೊ ಇಲ್ಲಿ ಯಾವ ರೀತಿಯ ಪ್ಯಾಟರ್ನ್ ನಿಮಗೆ ಕಾಣ್ತಾ ಇದೆ? ಇಲ್ಲಿರುವಂತ ಪ್ಯಾಟರ್ನ್ ಏನಂದ್ರೆ ಪ್ರತಿಯೊಂದರಲ್ಲೂ ಕೂಡ ನಾವು 4ಅನ್ನು ಕೂಡಿಸ್ತಾ ಇದ್ದೇವೆ. ಹಾಗಾಗಿ ನಾವಿಲ್ಲಿ ಈ ಕೆಂಪು ಬಣ್ಣಕ್ಕೆ ಪ್ಯಾಟರ್ನ್ ಆಗಿ ಹೇಗೆ ಬರೀಬಹುದು? ಕೆಂಪು ಬಣ್ಣವನ್ನ ಸೂಚಿಸಲಿಕ್ಕೆ ನಾನು ಅಕ್ಷರವಾಗಿ 6ಅನ್ನು ತೆಗೆದುಕೊಳ್ತೇನೆ. ಸೊ 4R - 3 ಅಂತ ತೆಗೆದುಕೊಳ್ಬಹುದು. ಈಗ ಉದಾಹರಣೆಗೆ ನೀವಿಲ್ಲಿ ಬೆಲೆಯನ್ನು ಹಾಕಿ 4R 1 ಅನ್ನು ಹಾಕಿದ್ರೆ 4 - 3 ಅಂತ ಹೇಳಿದ್ರೆ ಇದು ಮೊದಲ ಸ್ಥಾನವನ್ನ ಕೊಡ್ತದೆ, ಅಂದ್ರೆ 1 ಅನ್ನು ಕೊಡ್ತದೆ. ನೆಕ್ಸ್ಟ್ ಈಗ 2ಅನ್ನು ಹಾಕಿದ್ರೆ R ಜಾಗದಲ್ಲಿ 4R - 3 4 × 2 8, 8 - 3 ಅಂದ್ರೆ ಇದು 5ಅನ್ನು ಕೊಡ್ತದೆ. ಅಂದ್ರೆ 2ನೇ ಜಾಗದಲ್ಲಿ ಇರುವಂತಹ ಆ 2ನೇ ಸ್ಟೆಪ್ ಅಲ್ಲಿ ಎಲ್ಲಿರ್ತದೆ ಆ ಕೆಂಪು ಬಣ್ಣ ಅದನ್ನ ಕೊಡ್ತದೆ. ಹಾಗೆ 4 × 3 ಹಾಕಿದ್ರೆ 4 × 3 - 3 ಅಂದ್ರೆ 12 - 3
ಇದು ಈಗ ನಿಮಗೆ 9 ಎನ್ನುವಂತ ಬೆಲೆಯನ್ನ ಕೊಡ್ತದೆ. ಸೊ ನೀವಿಲ್ಲಿ ನೋಡ್ಬೋದು. ಹಾಗಾಗಿ ಕೆಂಪು ಬಣ್ಣಕ್ಕೆ ಸರಿ ಹೊಂದುವಂತ ಬೀಜೋಕ್ತಿ 4 - 3. ನೆಕ್ಸ್ಟ್ ಹಸಿರು ಬಣ್ಣ. ಹಸಿರು ಬಣ್ಣಕ್ಕೆ ಸರಿ ಹೊಂದುವಂತ ಬೀಜೋಕ್ತಿ ಯಾವುದು? ಹಸಿರು ಬಣ್ಣಕ್ಕೆ ಸರಿ ಹೊಂದುವಂತ ಬೀಜೋಕ್ತಿ, ಈಗ ಹಸಿರನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾನು G ಎನ್ನುವಂತ ಅಕ್ಷರವನ್ನ ತೆಗೆದುಕೊಂಡ್ರೆ ಅದನ್ನ ನಾವು 4G ಹಾಗೆ -1 ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಗಮನಿಸಿ, ಯಾಕೆ 4G -1 ಅಂತ ಹೇಳಿದ್ರೆ ಇಲ್ಲಿ ಮೊದಲ ಸಂಖ್ಯೆ ಯಾವುದು? 3 ಆಗಿದೆ. ಆದ್ರಿಂದ 4 ಇಂದ 3 ಅನ್ನ ಕಳೆದ್ರೆ ನಮಗೆ 1 ಸಿಗ್ತದೆ. ಹಾಗಾಗಿ 4G -1 ಅಂತ ನೀವು ಬರೀಬೇಕು. ಸೊ 4 × 1 -1 ಅಂತ ಮಾಡಿದ್ರೆ ನಮ್ಗೆ ಏನ್ ಸಿಗ್ತಾ ಇದೆ? 4 - 1 ಅಂತ ಹೇಳಿದ್ರೆ 3. ಸೊ ಇದು ಇದರ ಬೀಜೋಕ್ತಿ. ಸೊ ಈ ರೀತಿಯಲ್ಲಿ ನಾವು ಮೂರು ಕೂಡ ಬಣ್ಣಗಳ ಬೀಜೋಕ್ತಿಗಳನ್ನ ಕಂಡು ಹಿಡಿದಿದ್ದೇವೆ. ಆದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡಬೇಕು? ಇಲ್ಲಿ ಕೊಟ್ಟಿರುವಂತ ನಂಬರ್ಸ್ಗಳು ಏನಿದೆ ಇವುಗಳ ಸ್ಥಾನಗಳಲ್ಲಿ ಯಾವ ಬಣ್ಣಗಳು ಬರ್ತದೆ ಅಂತ ಹೇಳಿ ಕಂಡುಹಿಡಿಬೇಕು. ಅಂದ್ರೆ 90ನೇ ಸ್ಥಾನದಲ್ಲಿ ಯಾವ ಬಣ್ಣ, 190 ಹಾಗೆ 343ನೇ ಸ್ಥಾನದಲ್ಲಿ ಯಾವ ಬಣ್ಣಗಳು ಬರ್ತದೆ ಅಂತ ಕಂಡುಹಿಡಿಬೇಕು. ಅದರ ಜೊತೆಗೆ ನಾವು ಇಲ್ಲಿ ಈ ಸಂಖ್ಯೆಗಳನ್ನ ಈ ಹಳದಿ, ಕೆಂಪು ಮತ್ತೆ ಹಸಿರು ಬಣ್ಣಗಳ ಬೀಜೋಕ್ತಿಗಳನ್ನ ಕಂಪೇರ್ ಮಾಡಿ ಇದರ ಸ್ಥಾನಗಳನ್ನ ಕಂಡುಹಿಡಿಬಹುದು. ಸೊ ಇದರ ಉತ್ತರವನ್ನ ನೀವು ಈ ರೀತಿಯಲ್ಲಿ ಬರೀಬಹುದು. ಮೊದಲಿಗೆ ಎಲ್ಲಾ ಬಣ್ಣಗಳ ಸ್ಥಾನಗಳನ್ನ ಬರೀಬೇಕು. ಸೊ ಕೆಂಪು ಬಣ್ಣದ ಸ್ಥಾನ, ನೀವು ಇಲ್ಲಿ ಚಿತ್ರವನ್ನ ಗಮನಿಸ್ತಾ ಹೋದ್ರೆ ನಿಮ್ಗೆ ಕೆಂಪು ಬಣ್ಣದ ಸ್ಥಾನ ಸಿಗ್ತಾ ಹೋಗ್ತದೆ. ಸೊ ಕೆಂಪು ಬಣ್ಣದಲ್ಲಿ ನೋಡಿ, ಇಲ್ಲಿ 1 ಹಾಗೆ 5 ಹಾಗೆ ಇಲ್ಲಿ 9 ಈ ರೀತಿಯಲ್ಲಿ ಸ್ಥಾನ ಇದೆ. ಸೊ ಕೆಂಪು ಬಣ್ಣದ ಸ್ಥಾನವನ್ನ 1, 5, 9 ಮತ್ತೆ ಇದಕ್ಕೆ 4 ಕೂಡಿಸ್ತಾ ಹೋಗ್ಬೇಕು. 9 + 4 13, 13 + 4 17 ಈ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಹಳದಿ ಬಣ್ಣದ ಸ್ಥಾನ. ಹಳದಿ ಬಣ್ಣವನ್ನ ನೀವು ಗಮನಿಸಬಹುದು, ಎಲ್ಲ ಸಮಸಂಖ್ಯೆಗಳ ಸ್ಥಾನದಲ್ಲಿ ಇದೆ. ಅಂದ್ರೆ 2, 4, 6, 8, 10 ಈ ರೀತಿಯಲ್ಲಿ ಅದು ಮುಂದುವರಿಯುತ್ತಾ ಹೋಗ್ತದೆ. ನಂತರ ಇರುವಂತದ್ದು ಹಸಿರು ಬಣ್ಣ. ಹಸಿರು ಬಣ್ಣದ ಸ್ಥಾನ ಯಾವುದ್ರಲ್ಲಿದೆ? 3, 7 ಹಾಗೆ 11, 15. ಸೊ 3, 7 ಮತ್ತೆ ಪುನಃ 7ಕ್ಕೆ 4 ಕೂಡಿಸಿದಾಗ 11, 11ಕ್ಕೆ 4 ಕೂಡಿಸಿದಾಗ 15 ಈ ರೀತಿಯಲ್ಲಿ ಇದೆ. ಈಗ ನಾವು ಇದಕ್ಕೆ ಬೀಜೋಕ್ತಿಯನ್ನ ಬರೀಬೇಕು. ಸೊ ಬೀಜೋಕ್ತಿಯಲ್ಲಿ ಕೂಡ ನಾನು ಮೊದಲಿಗೆ ಹೇಳಿದ್ದೆ. ಸೊ ನೀವು ಬೀಜೋಕ್ತಿಯನ್ನ ಬರೆಯುವಾಗ ಈಗ ಹಳದಿ ಬಣ್ಣವನ್ನ ನೋಡಿದ್ರೆ ಅದರಲ್ಲಿ ಸಮಸಂಖ್ಯೆಗಳಿವೆ. ಸಮಸಂಖ್ಯೆಗಳು ಅಂತ ಹೇಳಿಕ್ಕೆ ಅದನ್ನ ನಾವು ಪ್ರತಿನಿಧಿಸಲಿಕ್ಕೆ 2y ಅಥವಾ 2n ಅನ್ನ ಉಪಯೋಗಿಸ್ತೇವೆ. ಹಾಗಾಗಿ ಈ ಹಳದಿ ಬಣ್ಣವನ್ನ ಪ್ರತಿನಿಧಿಸಲಿಕ್ಕೆ ನೀವು 2y ಎನ್ನುವಂತ ಬೀಜೋಕ್ತಿಯನ್ನು ತೆಗೆದುಕೊಳ್ಬಹುದು. ಇಲ್ಲಿ ಅಕ್ಷರ y ತೆಗೆದುಕೊಳ್ಬಹುದು, n ತೆಗೆದುಕೊಳ್ಬಹುದು, ಯಾವುದೇ ಅಕ್ಷರವನ್ನ ತೆಗೆದುಕೊಳ್ಬಹುದು. ನಂತರ ಕೆಂಪು ಬಣ್ಣಕ್ಕೆ ಇರುವಂತಹ ಬೀಜೋಕ್ತಿ, ಕೆಂಪು ಬಣ್ಣದಲ್ಲಿ ನೀವು ಗಮನಿಸಬಹುದು ಮೊದಲ ಸಂಖ್ಯೆ ಏನಾಗಿದೆ? 1 ಆಗಿದೆ. ಆಮೇಲೆ ಎಲ್ಲದಕ್ಕೂ ಕೂಡ +4 ಅನ್ನ ಆಡ್ ಮಾಡ್ತಾ ಹೋಗಿದ್ದಾರೆ. ಅಂದ್ರೆ ನಾವೇನ್ ಮಾಡ್ಬೇಕಿಲ್ಲಿ? ಕೆಂಪು ಬಣ್ಣದಲ್ಲಿ 1 ಅನ್ನ ಮೊದಲಿಗೆ ಮೈನಸ್ ಮಾಡುವಾಗ 3 ಅನ್ನ ಮೈನಸ್ ಮಾಡ್ಬೇಕು. 1 ನಮ್ಗೆ 4 ಇಂದ ಎಷ್ಟನ್ನ ಮೈನಸ್ ಮಾಡಿದ್ರೆ ನಮ್ಗೆ 1 ಸಿಗ್ತದೆ? 3 ಅನ್ನ ಮೈನಸ್ ಮಾಡಿದ್ರೆ. ಹಾಗಾಗಿ ಮೊದಲಿಗೆ ನಾವು ಕೆಂಪು ಬಣ್ಣದ ಬೀಜೋಕ್ತಿಯನ್ನ ಬರೆಯುವಾಗ 4 - 3 ಅಂತ ಬರೀಬಹುದು. ಯಾಕೆಂದ್ರೆ ಮೊದಲ ಸಂಖ್ಯೆ, ರೀಸನ್ ಏನು? ಮೊದಲ ಸಂಖ್ಯೆಯಲ್ಲಿ 1 ಇದೆ. ಸೊ 4 - 1 ಅಂತ ಮಾಡಿದ್ರೆ ನಿಮ್ಗೆ 3 ಸಿಗ್ತದೆ. ಹಾಗಾಗಿ 4r - 3 ಅಂತ ನಾವಿಲ್ಲಿ ಕೆಂಪು ಬಣ್ಣಕ್ಕೆ ಬೀಜೋಕ್ತಿಯನ್ನ ಬರೀಬಹುದು. ನಂತರ ಹಸಿರು ಬಣ್ಣಕ್ಕೆ ಬೀಜೋಕ್ತಿ ಹೇಗೆ ಬರೀತೀರಾ? ಇಲ್ಲಿ ಕೂಡ ಹಸಿರು ಬಣ್ಣದಲ್ಲಿ +4 ಅನ್ನ ಇಲ್ಲಿ ಆಡ್ ಮಾಡ್ತಾ ಹೋಗ್ಬೇಕು ಪ್ರತಿ ಸಂಖ್ಯೆಗೆ ಕೂಡ. ಅಂದ್ರೆ 4 × ಸಮಥಿಂಗ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ಮೊದಲ ಸಂಖ್ಯೆ 3 ಆಗಿರೋದ್ರಿಂದ 4 - 3 ಅಂತ ಮಾಡಿದ್ರೆ ನಿಮ್ಗೆ 1 ಸಿಗ್ತದೆ. ಹಾಗಾಗಿ ನೀವು ಹಸಿರು ಬಣ್ಣಕ್ಕೆ, ನಾನು G ಅಂತ ತೆಗೆದುಕೊಳ್ತೇನೆ ಹಸಿರು ಬಣ್ಣಕ್ಕೆ. ಸೊ 4G - 1 ಅಂತ ತೆಗೆದುಕೊಳ್ಬಹುದು. ಈ ರೀತಿಯಲ್ಲಿ 3 ಬೀಜೋಕ್ತಿಗಳನ್ನ ನೀವು ಬರೀಬಹುದು. ನೆಕ್ಸ್ಟ್ ನಮ್ಗೆ ಏನ್ ಕೇಳಿದ್ದಾರೆ? ನೆಕ್ಸ್ಟ್ ನಮ್ಗೆ ಹೇಳಿದ್ದಾರೆ 90, 190 ಮತ್ತೆ 343ರ ಸ್ಥಾನಗಳಲ್ಲಿ ಯಾವ ಬಣ್ಣಗಳು ಬರ್ತದೆ ಅಂತ ನಾವು ಕಂಡುಹಿಡಿಬೇಕು ಅಂತೇಳಿ. ಸೊ ನೀವಿಲ್ಲಿ ಗಮನಿಸಿದ್ರೆ 90 ಮತ್ತೆ 190 ಗಮನಿಸಿದ್ರೆ ಇವೆರಡು ಕೂಡ ಏನಾಗಿದೆ? ಸಮಸಂಖ್ಯೆಗಳಾಗಿವೆ, ಈವನ್ ನಂಬರ್ಸ್ ಆಗಿದೆ. ಸೊ ಈವನ್ ನಂಬರ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಯಾವುದು ಬರ್ತದೆ? ಅದರಲ್ಲಿ ನೀವು ಕಾಣಬಹುದು ಹಳದಿ ಬಣ್ಣ ಬರ್ತದೆ. 2, 4, 6, 8. ಸೊ ಇಲ್ಲಿ 90 ಮತ್ತೆ 190 ಎರಡೂ ಕೂಡ ಸಮಸಂಖ್ಯೆಗಳಾಗಿರೋದ್ರಿಂದ ಈ ಸ್ಥಾನದಲ್ಲಿ ನಾವು ಏನು ಹೇಳ್ಬೋದು? ಈ ಸ್ಥಾನವು ಹಳದಿ ಬಣ್ಣವನ್ನ ಹೊಂದಿರ್ತದೆ ಅಂತ ಹೇಳ್ಬೋದು. ನಂತರ ಕೊಟ್ಟಿರುವಂತಹ ಸಂಖ್ಯೆ ಯಾವುದು? 343 ಕೊಟ್ಟಿದ್ದಾರೆ.
ಸೊ 343 ಯಾವ ಸ್ಥಾನದಲ್ಲಿ ಬರ್ತದೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕಾದ್ರೆ ಮೊದಲಿಗೆ ಏನು ಮಾಡಬೇಕಂದ್ರೆ ಇದನ್ನ 4ರಿಂದ ಭಾಗಿಸಬೇಕು. ಸೊ 4ರಿಂದ ಭಾಗಿಸಿದಾಗ ಯಾವ ರೀತಿಯ ಶೇಷ ನಿಮಗೆ ಸಿಗ್ತದೆ ಅಂತ ನೋಡಿಕೊಂಡು ಅದರ ಪ್ರಕಾರ ನಾವಿಲ್ಲಿ ಯಾವ ಬಣ್ಣ ಬರ್ತದೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ನಾವು ತೆಗೆದುಕೊಂಡಂತ ಬೀಜೋಕ್ತಿ ಏನಿದೆ, ಈ ಬೀಜೋಕ್ತಿಯನ್ನ ನೀವು ಗಮನಿಸಿ, ಹಾಗೆ ಇಲ್ಲಿರುವಂತ ಸಂಖ್ಯೆಯನ್ನ ಗಮನಿಸಿ. ಇಲ್ಲಿ ಹಸಿರು ಬಣ್ಣದಲ್ಲಿ ಮೊದಲಿಗೆ ಯಾವ ಸಂಖ್ಯೆ ಇದೆ? 3 ಇದೆ. ಅಂದ್ರೆ 4ರಿಂದ ಭಾಗಿಸಿದಾಗ ನಮ್ಗೆ ಒಂದು ವೇಳೆ ಶೇಷ 3 ಅಂತ ಸಿಕ್ಕಿದ್ರೆ ಅದು ಹಸಿರು ಬಣ್ಣವನ್ನ ಹೊಂದಿರ್ತದೆ. ಹಾಗೆ 4ರಿಂದ ಭಾಗಿಸಿದಾಗ ಶೇಷ ಅಂದ್ರೆ ರಿಮೈಂಡರ್ 1 ಅಂತ ಸಿಕ್ಕಿದ್ರೆ ಅದು ಕೆಂಪು ಬಣ್ಣವನ್ನ ಹೊಂದಿರ್ತದೆ. ಸೊ ಅದರ ಮೇಲೆ ನಾವಿಲ್ಲಿ ಹೇಳ್ಬೋದು. ಸೊ ಈಗ 4ರಿಂದ ಭಾಗಿಸ್ತಾ ಇದ್ದೇನೆ. 4ರಿಂದ ಭಾಗಿಸಿದಾಗ 4 ಎಂಟ್ಲಿ 32, ಆಮೇಲೆ ಇಲ್ಲಿ 2 ಉಳಿತಾ ಇದೆ. ನೆಕ್ಸ್ಟ್ 23, 4 ಐದ್ಲಿ 20. ಸೊ 23ರಿಂದ 20ನ್ನ ಕಳೆದ್ರೆ 3 ಸಿಗ್ತಾ ಇದೆ. ಅಂದ್ರೆ ಇಲ್ಲಿ ಏನು ಹೇಳ್ಬೋದು ನಾವು, ಇಲ್ಲಿ ಏನ್ ಸಿಗ್ತಾ ಇದೆ ನಮ್ಗೆ? ಭಾಗಲಬ್ಧ ಎಷ್ಟು? ಭಾಗಲಬ್ಧ ಇಲ್ಲಿ 85 ಆಗಿದೆ. ಹಾಗೆ ಶೇಷ ಅಥವಾ ರಿಮೈಂಡರ್ ಎಷ್ಟಾಗಿದೆ? ಶೇಷ ಅಥವಾ ರಿಮೈಂಡರ್ 3 ಆಗಿದೆ. ಸೊ ಶೇಷ 3 ಬಂದ್ರೆ ಏನರ್ಥ? ಯಾವ ಕಲರ್ ಅಂತ ಅರ್ಥ? ಶೇಷ 3 ಅಂತ ಬಂದ್ರೆ ಕಲರ್ ಹಸಿರು ಬಣ್ಣ ಅಂತ ಅರ್ಥ. ಸೊ ಶೇಷ 3 ಆಗಿರೋದ್ರಿಂದ ನಾವು ಹೇಳ್ಬೋದು 343 ಸ್ಥಾನಗಳಲ್ಲಿ ಹಸಿರು ಬಣ್ಣ ಬರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಕೊನೆಗೆ ನೀವು ಬರೀಬಹುದು ಇಲ್ಲಿ 4ರಿಂದ 343ನ್ನ ಭಾಗಿಸಿದಾಗ ಶೇಷ 3 ಬಂದಿದೆ. ಹಾಗಾಗಿ 343 ಸ್ಥಾನದಲ್ಲಿ ಹಸಿರು ಬಣ್ಣ ಕಂಡು ಬರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಹಾಗೆ ನೀವು ಬೇರೆ ಯಾವುದಾದ್ರೂ ಒಂದು ಸಂಖ್ಯೆನ ತೆಗೆದುಕೊಂಡ್ರೆ ಅಲ್ಲಿ ನಿಮ್ಗೆ ಭಾಗಿಸಿದಾಗ 4ರಿಂದ ಭಾಗಿಸಿದಾಗ ಶೇಷ 1 ಅಂತ ಸಿಕ್ಕಿದ್ರೆ ಆಗ ಅದು ಯಾವ ಕಲರ್ ಆಗ್ತದೆ? ಆಗ ಅದು ಕೆಂಪು ಕಲರ್ ಆಗ್ತದೆ. ಈ ರೀತಿಯಲ್ಲಿ ಯಾವ ರೀತಿಯ ಶೇಷ ಅಥವಾ ರಿಮೈಂಡರ್ ಬರ್ತದೆ ಅಂತ ನೋಡಿಕೊಂಡು ನಾವು ಬಣ್ಣಗಳನ್ನ ಯಾವ ಬಣ್ಣ ಬರ್ತದೆ ಅಂತ ಹೇಳಿ ಫೈಂಡ್ ಔಟ್ ಮಾಡ್ಬೋದು.